ಶಾಸಕರಿಂದ ಎಆರ್ಟಿಒ ಕಚೇರಿಗೆ ದಿಢೀರ್ ಭೇಟಿ, ತಬ್ಬಿಬ್ಬಾದ ಸಿಬ್ಬಂದಿಗಳು ಹಾಗೂ ಮಧ್ಯವರ್ತಿಗಳು. ಹರ್ಷ ವ್ಯಕ್ತಪಡಿಸಿದ ಸಾರ್ವಜನಿಕರು. ಎಆರ್ಟಿಒ ಕಚೇರಿಯಲ್ಲಿ ಸಾರ್ವಜನಿಕರ ದೂರಿನ ಮೇರೆಗೆ ಶಾಸಕ ಸಿಮೆಂಟ್ ಮಂಜು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಮಾಹಿತಿ ಪಡೆದರು. ಶಾಸಕರ ದಿಢೀರ್ ಭೇಟಿ ನೀಡಿದ್ದರಿಂದ ಎಆರ್ಟಿಒ ಕಚೇರಿಯ ಸಿಬ್ಬಂದಿಗಳು ಹಾಗೂ ಮಧ್ಯವರ್ತಿಗಳು ತಬ್ಬಿಬ್ಬಾಗಿದ್ದಾರೆ. ಸಾರ್ವಜನಿಕ ವಲಯದಲ್ಲಂತೂ ಸಂತೋಷ ಕಂಡುಬಂದಿದೆ. ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನೇರವಾಗಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಶಾಸಕರು ಅವಕಾಶ ನೀಡಿದ್ದರಿಂದ ಹಲವರ ಸಮಸ್ಯೆಗಳು ಸ್ಥಳದಲ್ಲಿಯೇ ಬಗೆಹರಿದರೆ ಇನ್ನು ಹಲವರ ಸಮಸ್ಯೆಗಳು ಶೀಘ್ರದಲ್ಲಿಯೇ ಬಗೆಹರಿಯುವ ನಿರೀಕ್ಷೆ ಇದೆ. ಬೇಲೂರು ಮೂಲದ ವ್ಯಕ್ತಿಯೊಬ್ಬರು ದಲ್ಲಾಳಿಯೊಬ್ಬರಿಗೆ ಕೆಲವು ತಿಂಗಳ ಹಿಂದೆಯೇ ವಾಹನವೊಂದರ ದಾಖಲಾತಿಗಳನ್ನು ದಲ್ಲಾಳಿಯವರಿಗೆ ನೀಡಿದ್ದು, ಅವರು ಆ ದಾಖಲಾತಿಯನ್ನು ಎಆರ್ಟಿಒ ಕಚೇರಿಗೆ ನೀಡಿದ್ರು. ಆದರೆ ಎಆರ್ಟಿಒ ಕಚೇರಿಯಲ್ಲಿ ಕಡತಗಳು ನಾಪತ್ತೆಯಾಗಿರುವುದರಿಂದ ಆ ವ್ಯಕ್ತಿ ಶಾಸಕರ ಮುಂದೆ ಕಣ್ಣೀರು ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಶಾಸಕರು ಇನ್ನೆರಡು ದಿನದೊಳಗೆ ಆತನಿಗೆ ದಾಖಲಾತಿ ಮಾಡಿಕೊಡಬೇಕೆಂದು ಆದೇಶಿಸಿದ್ರು. ಈ ಸಂದರ್ಭದಲ್ಲಿ ವ್ಯಕ್ತಿ ಕಾಲಿಗೆ ನಮಸ್ಕರಿಸಲು ಮುಂದಾದರೂ ತಕ್ಷಣ ಶಾಸಕ ಸಿಮೆಂಟ್ ಮಂಜು, ನಾನು ನಿಮ್ಮ ಕೆಲಸ ಮಾಡುವುದಕ್ಕಾಗಿಯೇ ನಾನು ಶಾಸಕನಾಗಿರುವುದು, ಈ ರೀತಿ ನಿಮ್ಮಂಥವರು ಕಾಲಿಗೆ ಬೀಳಬಾರದು ಎಂದ್ರ. ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಎಆರ್ಟಿಒ ಕಚೇರಿಯಲ್ಲಿ ಬ್ರೋಕರ್ಗಳನ್ನು ದೂರ ಬಿಟ್ಟು ಸಾರ್ವಜನಿಕರಿಗೆ ನೇರವಾಗಿ ಸ್ಪಂದಿಸಬೇಕು. ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಸ್ಮಾರ್ಟ್ ಕಾರ್ಡ್ ವಿತರಣೆಯಲ್ಲಿ ವಿಳಂಬದಿಂದ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದು ಈ ಬಗ್ಗೆ ಕೂಡಲೇ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರಲ್ಲದೆ, ಕಚೇರಿಯಲ್ಲಿ ಖಾಲಿ ಹುದ್ದೆಗಳ ಬಗ್ಗೆ ಮಾಹಿತಿ ಪಡೆದ ಶಾಸಕರು ತಕ್ಷಣ ಖಾಲಿ ಹುದ್ದೆ ಭರ್ತಿಗೆ ಸರ್ಕಾರಕ್ಕೆ ಮನವಿ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಎಆರ್ಟಿಒ ಬ್ರೇಕ್ ಇನ್ಸ್ಪೆಕ್ಟರ್ ಅಲಿಯುದ್ದೀನ್, ಸಿಬ್ಬಂದಿಗಳಾದ ವೀಣಾ, ಅಶೋಕ್, ಪರಮೇಶ್, ಗೌತಮ್ ಮುಂತಾದವರು ಹಾಜರಿದ್ದರು. HP ಕ್ಯಾನ್ಸಲೇಷನ್ ಮಾಡಕ್ಕೆ CCTV ಗಾಡಿ ಎಷ್ಟು ದಿನ ಬೇಕಾಗುತ್ತೆ ಸರ್? ವೆಹಿಕಲ್ ನಂಬರ್ ಸರ್ ನಾನು ಇವತ್ತು ಕೊಟ್ಟೋಗ್ತೀನಿ. ವೆಹಿಕಲ್ ಅಲ್ಲ, ಈಗ ಇನ್ನು ಕೆಲಸ ಆಗಬೇಕು. ಇವತ್ತು ಬಂದಿದ್ದು ಸರ್, ನಾವು ಒಂದು ತಿಂಗಳಿಂದ ವೇಟ್ ಮಾಡ್ತೀನಿ ಸರ್. ಆಗಿನ ಬಂದಿದ್ರ ಇಲ್ಲಿ ಇದು ಮಾಡಿದ್ರೆ ಬಂದಿದ್ದೀನಿ. ನಮ್ಮ ಬಾಂಬೆದಿಂದ ಕಳಿಸಿದ್ದೆ, ಹಳೆಬೀಡಿಂದ ಕಳಿಸಿದ್ದೆ. ನಾನು ಬೇಲೂರಿಂದಲೇ ಬಂದಿದ್ದೆ ಇವತ್ತು. ಈಗ ನಿಮ್ದು ಏನು ವಿಚಾರ ಅಂತೇಳಿ ಈಗ ನೋಟ್ ಮಾಡಿ ಸರ್. ಒಂದೂವರೆ ತಿಂಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಸರ್. ಬರೀ HP ಕ್ಯಾನ್ಸಲೇಷನ್ ಮಾಡೋಕ್ಕೆ ಇದು ಮಾಡಿ ನೋಟ್ ಮಾಡ್ರಿ. ಅಲ್ಲ, ವೆಹಿಕಲ್ ನಂಬರ್ ಸರ್. ಏಜೆಂಟ್ ಥ್ರೂ ಏನು ಬರಂಗಿಲ್ಲ. ನೀವು ಕೆಲಸ ಮಾಡ್ತಾರೆ, ನೀವು ಡೈರೆಕ್ಟ್ ಆಗಿ ಬರಬೇಕು, ನೀವು ಕೆಲಸ ಮಾಡಿಸ್ಕೊಬೇಕು. ಈಗ ಏನೋ ನಮ್ಮ ಮೇಲೆ ಏನೋ ಕನಿಕರ ಮಾಡೋದನ್ನ ಮಾತಾಡ್ತಾರೆ. ಅಲ್ಲಿ ಬನ್ನಿ, ಹಿಂಗ್ ಬನ್ನಿ, ಅವ್ರು ಡ್ಯೂಟಿ ಮಾಡೋದು. ಯಾರು ಹೇಳಿ? ಬೆಳಿಗ್ಗೆ ಮಿಸ್ ಆಗಿ ಇವ್ರ ಟೈಮಲ್ಲಿ ಹಿಂಗ್ ಬಂದೆ, ಹಿಂಗ್ ಬರಬಾರ್ದು, ನೀವು ಹಂಗ್ ಬರ್ಬೇಕು. ಇವರೇ ಮೇಡಮೇ, ಇದು ಸಾರ್ವಜನಿಕ ಕಚೇರಿ. ನಿಮ್ಮ ಎಲ್ಲೂ ಬೇಕಾದ್ರೆ ಅವ್ರು ಒಳಗಡೆ ಹೋಗ್ಬೋದು. ನೋಡಿ, ಆಯ್ತು, ಎಲ್ಲ ಕೊಟ್ಬಿಟ್ಟು ಗಾಡಿ ತಗೋಬೋದು. ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಎಷ್ಟು ದಿವಸ ರಿಜಿಸ್ಟ್ರೇಷನ್ ಮಾಡ್ಸಿದ್ರೆ ಅವ್ರು ಏನು ಮಾಡ್ಬೋದು? ಗಾಡಿನ ತಂದ್ರೆ ಹೆಂಗೆ ನಿಲ್ಸ್ಬಿಟ್ಟಿದೆ? 2019 ಏನು ಮಾಡ್ಬೋದು? ಫೈಲ್ ನಮಗೆ ಬಂದಿದ್ರೆ ಎಷ್ಟೊತ್ತಿಗೆ ಗಾಡಿದು ನಂಬರ್ ಬರೋದು ಸರ್. ಓಕೆ, ಆ ಫೈಲ್ ಎಲ್ಲಿದೆ? ಪೆಂಡಿಂಗ್ ಇತ್ತು, ಶೋರೂಮ್ ಕಟ್ಟಕ್ಕಾಗಿತ್ತು. 2019 ಜಗತ್ತು TP ತಗೊಂಡು ಆಗ ಒಂದು 3 ಸರಿ ಬಂದ್ವಿ. 3 ಸರಿ ನಾವು ಚೆಕ್ ಮಾಡಿದ್ದೆ. ಓಕೆ ಅಂತ ಹೇಳ್ತಾರೆ ಸರ್. ನಮ್ಗೆ ಇನ್ನೂ ನಂಬರ್ ಕೊಡ್ತಾರೆ ಸರ್. ಬರೀ 3 ದಿನ ಯಾರಿದು ಮತ್ತೆ ಅವರು ಬಂದು ತಿರುಗಾಡ್ತಾರೆ. ಅಲ್ಲ, ನಾನು ಅದು ಅಧಿಕಾರಿಗಳಿಗೆ ಗೊತ್ತಿರಬೇಕು. ಅಧಿಕಾರಿಗಳಿಗೆ ಮೊನ್ನೆ ಆಗಿರ್ತಕ್ಕಂಥ ಒಂದು ಏನಾಗಿದೆ ಅದು ಪಾಠ ಅಂತೇಳಿ ಅಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮಾಡ್ತೀನಿ. ಹಿಂದೆ ಆಗಿರ್ತಕ್ಕಂಥ ತಪ್ಪನ್ನು ಮತ್ತೆ ಮರುಕಳಿಸಿದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ ಅಂತಕ್ಕಂಥದ್ದು ನನ್ನ ಒಂದು ಅಭಿಮತ. ಬಟ್ ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು ಹೇಳಿದರೆ ಮತ್ತೇನು ಅವ್ರು ಆಯಿತು ಅಂದರೆ ಖಂಡಿತವಾಗ್ಲೂ ಕೂಡ ಅವರೇ ಅದನ್ನು ತಪ್ಪಿಗೆ ಪನಿಷ್ಮೆಂಟ್ ಅವರೇ ತಗೋತಾರೆ. ಥ್ಯಾಂಕ್ ಯು ಸರ್. ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ಬೇಕು. ಇದು ಫಸ್ಟ್ ತಿಳ್ಕೊಳ್ಳಿ. ಸಾರ್ವಜನಿಕರಿಗೆ ನೀನು ಯಾಕೆ ಬಂದೆ, ಅವ್ರೇನು ಉಗ್ರಗಾಮಿಗಳೇನ್ರಿ? ಅವರಿಂದ ನಾವು ಸ್ಯಾಲ್ರಿ ತಗೋತಾ ಇರೋದು ಗೊತ್ತಾಯ್ತಲ್ಲ. ಅವ್ರು ಕಟ್ಟ ತೆರಿಗೆಯಿಂದ ನಾವು ಸ್ಯಾಲ್ರಿ ಕಟ್ತಾ ಇರ್ತಕ್ಕಂಥ ಸಾರ್ವಜನಿಕರಿಲ್ಲ. ನಾವೇನ್ ಮಾಡ್ಬೇಕು? ಸಾರ್ವಜನಿಕರನ್ನ ಫಸ್ಟ್ ಗೌರವಯುತ ಮಾತಾಡ್ಸೋದು ಕಲ್ಸ್ಕೊಳ್ಳಿ. ಫಸ್ಟ್ ಏನು RTO ಇಲಾಖೆ ಏನು ಇದು ಅಂತ ತಿಳ್ಕೊಂಬೇಡಿ. ಸಾರ್ವಜನಿಕರು ಬಂದಾಗ ಗೌರವಯುತವಾಗಿ ಮಾತಾಡ್ಸೋದನ್ನ ಫಸ್ಟ್ ನೀವು ಕಲ್ತ್ಕೊಬೇಕು. ಯಾರೇ ಆದ್ರೂ ಅಷ್ಟೇ, ಅಧಿಕಾರಿ ವರ್ಗದವರು. ನೀವು ಸುಮ್ಮನೆ ಅವ್ರ ಥ್ರೂ ಬನ್ನಿ, ಇವ್ರ ಥ್ರೂ ಬನ್ನಿ, ಬಂದಿಲ್ಲ ಅಂದ್ರೆ ಕೆಲಸ ಆಗಲ್ಲ, ಅವೆಲ್ಲ ಆಗಲ್ಲ.